ಹಾಯ್ ಹಲೋ ನಮಸ್ಕಾರ. ಬೆಂಗಳೂರಿನ ಚುಮ್ಮು ಚಳಿಲಿ 4:30ಕ್ಕೆ ಬೆಳಗ್ಗೆ ಮಹಾಲಕ್ಷ್ಮಿ ಲೇಔಟ್ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಏಕಾದಶಿ ಪ್ರಯುಕ್ತ ಹೋಗಿದ್ವಿ. ನಾವು ಅಂದ್ಕೊಂಡಿದ್ವಿ ನಾವೇ ಮೊದಲಂತ. ಆದರೆ ಇಲ್ಲಿ ಕ್ಯೂ ನೋಡಿ ಭಯ ಬಿದ್ದು ದೇವಸ್ಥಾನದ 4 ಬಾಗಿಲಿಂದನೂ ಕ್ಯೂ ಮಾಡಿದರು. ಎಲ್ಲಿ ನೋಡಿದ್ರು ಜನವೋ ಜನ. 4 ಲೈನ್ ಜನ ಒಟ್ಟಿಗೆ ಸೇರೋದ್ರಿಂದ ಎಂಟ್ರೆನ್ಸ್ನಲ್ಲಿ ಸ್ವಲ್ಪ ಜಾಮ್ ಪ್ಯಾಕ್ ಆಗಿತ್ತು. ಹಾಗೂ ಈಗ ಒಳಗೆ ಬಂದರೆ ಜನ ಎಲ್ಲ ಗೋವಿಂದ ಗೋವಿಂದ ಅಂತ ಕೂಗ್ತಾ ಇದ್ದರು. ನಾವು ಕೂಡ ಭಗವಂತನ ಹೆಸರನ್ನು ಕೂಗೋಕ್ಕೆ ಶುರು ಮಾಡಿದ್ವು. ದೇವಸ್ಥಾನ ಒಳಗಡೆ ಬರ್ತಾ ಇದ್ದಂಗೆ ಎಡಗಡೆ ಗಣಪನ ವಿಗ್ರಹ ಇದೆ. ಮೊದಲನೇ ಪೂಜೆ ಯಾವತ್ತಿದ್ರೂ ಗಣೇಶನಿಗೆ ಅಲ್ವಾ. ಸೊ ಗಣೇಶನಿಗೆ ನಮಸ್ಕರಿಸಿ ಕ್ಯೂ ಅಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ದೇವಸ್ಥಾನದ ಟ್ರಸ್ಟ್ನವರು ಮೈಕಲ್ಲಿ ಗೋವಿಂದ ಗೋವಿಂದ ಅಂತ ಕೂಗಿ ಅಂತ ಹೇಳ್ತಾ ಇದ್ರು. ದೇವಸ್ಥಾನದ ಅಲ್ಲಲ್ಲಿ ಹುಂಡಿಗಳನ್ನು ಇಟ್ಟಿದ್ದಾರೆ. ಪದ್ಮಾವತಿ ದೇವರೇ ಮೊದಲು ನಮಗೆ ದರ್ಶನಕ್ಕೆ ಸಿಗೋದು. ಆ ತಾಯಿ ಆಶೀರ್ವಾದ ಪಡೆದು ಮುಂದೆ ಹೋಗ್ತಿದ್ದಂಗೆ ತಿಮ್ಮಪ್ಪನ ದರ್ಶನ ರೀ. ನಿಜವಾಗ್ಲೂ ತಿಮ್ಮಪ್ಪನ ತಿರುಪತಿಯ ತಿಮ್ಮಪ್ಪನೇ ನೋಡ್ದಂಗಾಯಿತು. ತದನಂತರ ಲಕ್ಷ್ಮಿಯ ದರ್ಶನ. ಆ ತಾಯಿನ ಭಕ್ತಿಯಿಂದ ದೇವರ ದರ್ಶನ ಮಾಡಿ ಮುಂದೆ ಪದ್ಮಾವತಿ ತಿಮ್ಮಪ್ಪ ಹಾಗೂ ಲಕ್ಷ್ಮೀ ದರ್ಶನ ನಾವು ಮಾಡಿದ ನಂತರ ನಾವು ದೇವಸ್ಥಾನದ ಒಂದು ಸುತ್ತು ಬರಬೇಕಾಗುತ್ತೆ. ಏನು ದೇವರ ಗರ್ಭಗುಡಿ ಮುಂದೆ ನಮಸ್ಕಾರ ಮಾಡ್ತೀವೋ ಹಾಗೆ ಗರ್ಭಗುಡಿ ಹಿಂದೆನೂ ಕೂಡ ನಾವು ನಮಸ್ಕಾರ ಮಾಡ್ತೀವಿ. ಕೆಲವು ಜನ ಮುಂದೆ ಹೋದ ನಂತರ ಮೇಲೆ ನೋಡ್ತಾಯಿದ್ರು. ನೋಡಿದ್ರೆ ಅಲ್ಲಿ ಹಯಗ್ರೀವ ಶಿಲೆ ಇದೆ. ನಾವು ಕೂಡ ನಮಸ್ಕರಿಸಿ ಮುಂದೆ ಬಂದ್ವು. ಮುಂದೆ ಬರ್ತಿದ್ದಾಗೇ ಉತ್ಸವ ಮೂರ್ತಿ ಕಾಣ್ತೀವಿ. ಆ ಉತ್ಸವ ಮೂರ್ತಿ ಕೂಡ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದು. ಅದಕ್ಕೂ ಒಂದು ನಮಸ್ಕಾರ ಹೊಡೆದು ಮುಂದೆ ಬಂದು अभिराम गुणाकरता शरते जगते कथनुद्धर धीरमते रघुनायक राम रमेश विभो वरदो भवदेव दया जलधे. ಬಂದರೆ 2 ಮೆಟ್ಲು ಹತ್ತಿದ್ದಂಗೆ ತಿಮ್ಮಪ್ಪನ 7 ಬಾಗಿಲ ಕಾನ್ಸೆಪ್ಟ್ ಮಾಡಿದ್ದಾರೆ. ಆ ಬಾಗಿಲನ್ನ ದಾಟಿದ್ದಂಗೆ ಸ್ವರ್ಗದ ಬಾಗಿಲು ಅಂತ ದೇವಸ್ಥಾನದವರು ಮಾಡಿದರು. ಭಕ್ತಿಯಿಂದ ಅದನ್ನು ಮುಟ್ಟಿ ನಮಸ್ಕರಿಸಿ ದಾಟಿ ಆಚೆ ಬಂದ ಮೇಲೆ ಒಂದು ಬಾದ್ಶಾ ಒಂದು ಲಾಡು ತಿಮ್ಮಪ್ಪನ ಪ್ರಸಾದ ಅಂತ ಕೊಟ್ಟರು. ಪ್ರಸಾದ ಸ್ವೀಕರಿಸಿ ಕೆಳಗೆ ಇಳಿತಾ ಇದ್ದಂಗೆ ಯಾರೋ ಒಬ್ಬರು ಮಹನೀಯರು ಫ್ರೀಯಾಗಿ ವಿಷ್ಣು ಸಹಸ್ರನಾಮ ಬುಕ್ನ ಹಂಚ್ತಾ ಇದ್ರು. ಆ ಬುಕ್ಕನ್ನು ಇಸ್ಕೊಂಡು ರೋಡ್ ಸೈಡಲ್ಲಿ ಹಾಕಿದ ಸ್ಟಾಲ್ಗಳನ್ನ ನೋಡಿಕೊಂಡು ಮನೆಗೆ ಬರೋಷ್ಟರಲ್ಲೇ ಬೆಳಿಗ್ಗೆ 6:30 ಆಗಿತ್ತು. ಸ್ಟಾಲ್ಗಳಲ್ಲಿ ಕಡಲೆಪುರಿ, ಚೌಚೌ ಅಂಗಡಿ, ರಂಗೋಲಿ, ಮಕ್ಕಳ ಆಟ ಸಾಮಾನುಗಳು, ಹೆಣ್ಮಕ್ಳು ಇಯರಿಂಗ್ಸು, ಹೀಗೆ ಜಾತ್ರೆಯಲ್ಲಿರೋ ಥರ ಸುಮಾರು ಸ್ಟಾಲ್ಗಳಿತ್ತು. ನೋಡೋಕ್ಕೆ ಒಂದೆರಡು ಕಣ್ಣು ಸಾಲಲಿಲ್ಲ. ಆದ್ರೂ ಬೆಳಿಗ್ಗೆ ಆದ್ದರಿಂದ ಕಸ್ಟಮರ್ ಕಡಿಮೆ ಇದ್ದರು. ಬಹುಶಃ ಮುಂದೆ ಕಸ್ಟಮರ್ಗಳು ಬರ್ಬೋದೇನೋ ಅವ್ರಿಗೂ ಪಾಪ. अहं दूरतस्ते पदाम्भोजयुग्मं प्रणामेच्छया गद्यसेवां करोमि सकृत्सेवया नित्यसेवाफलं त्वं प्रयच्छ प्रभो वेङ्कटेश. अज्ञानिना मया दोषान् अशेषान् विहितान् हरे क्षमस्वत्वं शेषशैलशिखामणे अज्ञानिना मया दोषान् अशेषान् विहितान् हरे क्षमस्वत्वं शेषशैलशिखा. ಸೊ ನಿಮ್ಮೆಲ್ಲರಿಗೂ ವೈಕುಂಠ ಏಕಾದಶಿಯ ಪ್ರಯುಕ್ತ ನಮ್ಮ ತಿಮ್ಮಪ್ಪ ಅವರು ಒಳ್ಳೇದು ಮಾಡಲಿ ಅಂತ ಸೈನ್ ಆಫ್ ಮಾಡ್ತಾ ಇದ್ದೀನಿ. ನಮಸ್ಕಾರ.